ಜೈಲಿನಲ್ಲಿರುವಂತಹ ದರ್ಶನ್ ಗೆಳತಿಗೆ ಹೈಕೋರ್ಟ್ ಶಾಕ್ ಅನ್ನ ಕೊಟ್ಟಿದೆ. ಮನೆ ಊಟ ಕೇಳಿದ್ದ ಪವಿತ್ರ ಗೌಡಗೆ ಮತ್ತೆ ನಿರಾಸೆ. ಜೈಲಿನಲ್ಲಿರುವ ದರ್ಶನ್ ಗೆಳತಿಗೆ ಹೈಕೋರ್ಟ್ ಶಾಕ್. ಮನೆ ಊಟ ಕೇಳಿದ್ದ ಪವಿತ್ರ ಗೌಡಗೆ ಶಾಕ್. ಇದೀಗ ಪವಿತ್ರ ಗೌಡಗೆ ಬಿಗ್ ಶಾಕ್ ಕೊಟ್ಟ ನ್ಯಾಯಾಲಯ. ವೈದ್ಯಕೀಯ ಸಮಸ್ಯೆ ಇದ್ರೆ ಮಾತ್ರವೇ ಅವಕಾಶ. ಮನೆ ಊಟದ ಅರ್ಜಿ ವಜಾಗೊಳಿಸಿದ ಹೈಕೋರ್ಟ್. ಜೈಲು ಊಟ ಅತ್ಯುತ್ತಮವಾಗಿದೆ ಎಂದು ಪ್ರಮಾಣ ಪತ್ರವನ್ನ ಕೊಟ್ಟಿದ್ದಾರೆ. ಕಾಲಕಾಲಕ್ಕೆ ಊಟದ ಗುಣಮಟ್ಟ ಪರಿಶೀಲಿಸಬೇಕು. ವೈದ್ಯರ ಸಲಹೆ ಇಲ್ಲದೆ ಮನೆ ಊಟ ಆದೇಶ ಸರಿಯಲ್ಲ. ಕಾರಾಗೃಹದಲ್ಲಿರುವ ಕೈದಿಗಳಿಗೆ ಮನೆ ಊಟ ನಿಷಿದ್ಧವಲ್ಲ, ಆದರೆ ನಿಯಮಗಳ ಅನುಸಾರ ಮಾತ್ರ ಊಟ ನೀಡಬೇಕು. ನ್ಯಾಯಾಧೀಶ ನಾಗಪ್ರಸನ್ನ ಅವರಿದ್ದ ಪೀಠದಿಂದ ಆದೇಶ. ಸೆಷನ್ ಕೋರ್ಟ್ಸ್ ಆದೇಶ ರದ್ದುಪಡಿಸಿದ ಹೈಕೋರ್ಟ್. ನಾಗರಾಜ್ ಲಕ್ಷ್ಮಣ್ಗೂ ಮನೆಯೂಟ ನೀಡದ ಕೋರ್ಟ್. ಜೈಲಿನಲ್ಲಿರುವಂತಹ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಇದೀಗ ಕೋರ್ಟ್ ಶಾಕ್ ಅನ್ನ ಕೊಟ್ಟಿದೆ. ಮನೆ ಊಟಕ್ಕೆ ಬೇಡಿಕೆಯನ್ನ ಇಟ್ಟಿರ್ತಾರೆ, ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಜೈಲಿನಲ್ಲಿರುವಂತಹ ಊಟಕ್ಕೆ ಏನಾಗಿದೆ? ಆರೋಗ್ಯಯುತವಾದಂತಹ ಊಟವನ್ನೇ ಕೊಡ್ತಾ ಇದ್ದೀವಿ, ಹೆಲ್ದಿ ಆದಂತಹ ಫುಡ್ ಇದೆ, ಅದನ್ನೇ ಎಲ್ಲಾ ಕೈದಿಗಳು ಕೂಡ ಅಲ್ಲಿ ಸೇವಿಸೋದು. ಅದೇ ರೀತಿಯಾಗಿ ಎಲ್ಲರೂ ಕೂಡ ಒಂದೇ ರೀತಿಯಾದಂತಹ ನ್ಯಾಯ. ಸೊ ಏನಾದ್ರೂ ವೈದ್ಯಕೀಯ ಸಮಸ್ಯೆ ಇದ್ರೆ, ಆರೋಗ್ಯದ ಸಮಸ್ಯೆ ಇದ್ರೆ ಮನೆ ಊಟವನ್ನ ರೆಫರ್ ಮಾಡ್ಬೋದು. ಬಟ್ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತ ಅಂದಾಗ ಜೈಲಿನಲ್ಲಿರುವಂತಹ ಊಟಕ್ಕೂ ಕೂಡ ಅಲ್ಲಿ ಪ್ರಮಾಣ ಪತ್ರ ಸಿಕ್ಕಿದೆ. ಅಂದ್ರೆ ಅಷ್ಟು ಹೆಲ್ದಿ ಆದಂತಹ ಫುಡ್ ಅನ್ನ ಅಲ್ಲಿ ಜೈಲಿನಲ್ಲಿ ಸಹಿತ ಕೊಡುವಂಥದ್ದು. ಸೊ ಮನೆ ಊಟದ ಅವಶ್ಯಕತೆ ಇಲ್ಲಿ ಏನಿದೆ? ಯಾವ ಕಾರಣಕ್ಕಾಗಿ ಕೊಡಬೇಕು? ವೈದ್ಯರ ಸಲಹೆ ಏನಾದರೂ ಇದ್ರೆ ಮಾತ್ರ ಮನೆ ಊಟವನ್ನ ಕೊಡೋಕೆ ಚಾನ್ಸಸ್ ಆಗುತ್ತೆ. ಅದನ್ನ ಹೊರತುಪಡಿಸಿ ಸುಮ್ಮನೆ ಮನೆಯ ಊಟ ಕೊಡಿ ಅಂತ ಅಂದ್ರೆ ಯಾರು ಕೂಡ ಅಲ್ಲಿ ಕೊಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಹೈಕೋರ್ಟ್ ಈ ಅರ್ಜಿಯನ್ನ ವಜಾಗೊಳಿಸಿದೆ. ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್ ಮನೆ ನೀಡುವಂತೆ ಕೋರಿದ್ದ ಅರ್ಜಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಪವಿತ್ರ ಗೌಡ ಪದೇ ಪದೇ ಮನೆ ಊಟಕ್ಕಾಗಿ ಬೇಡಿಕೆಯನ್ನ ಇಡ್ತಾ ಇದ್ರು, ಅರ್ಜಿಯನ್ನ ಸಹಿತ ಸಲ್ಲಿಸ್ತಾ ಇದ್ರು. ಸೆಷನ್ ಕೋರ್ಟ್ ನೀಡಿದಂತಹ ಆದೇಶಕ್ಕೆ ಇದೀಗ ಹೈಕೋರ್ಟ್ ಅದನ್ನ ವಜಾಗೊಳಿಸಿದೆ. ಅಂದ್ರೆ ಮನೆ ಊಟ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ತಿಳಿಸಿರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್ ಈ ಬಗ್ಗೆ? ವನಿತಾ, ಏನಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಮತ್ತೆ ಇರ್ಬೋದು, ನಾಗರಾಜ್ ಇರ್ಬೋದು, ಮತ್ತೆ ಲಕ್ಷ್ಮಣ್ ಅವರು ಮನೆ ಊಟ ಬೇಕು ಅಂತ ಹೇಳ್ಬಿಟ್ಟು ಸೆಷನ್ಸ್ ಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕಿದ್ರು. ಆ ಒಂದು ಅರ್ಜಿನ ಪರಿಗಣಿಸಿದಂತ ಕೋರ್ಟ್ ಆ ಒಂದು ಸಂದರ್ಭದಲ್ಲಿ ಏನು ಅವರಿಗೆ ಒಂದು ವಾರಕ್ಕೆ ಒಮ್ಮೆ ಆದ್ರೂ ಸಹ ಮನೆ ಊಟ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆದೇಶವನ್ನ ಮಾಡಿತ್ತು. ಇದನ್ನ ಪ್ರಶ್ನೆ ಮಾಡಿಬಿಟ್ಟು ಜೈಲು ಅಧಿಕಾರಿಗಳು ಮತ್ತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನ ಹಾಕಿದ್ರು. ಈ ಒಂದು ರಿಟ್ ಅರ್ಜಿಯನ್ನ ಏನು ಹೈಕೋರ್ಟ್ಗೆ ಸಲ್ಲಿಸಿದ ನಂತರ ನಾಗಪ್ರಸನ್ನ ಅವರ ಪೀಠ ಏನಿದೆ ವಾದ ಆಲಿಸಿತ್ತು. ಅಂದ್ರೆ ಪ್ರತಿಯೊಬ್ಬ ಕೈದಿಗೂ ಸಹ ಒಂದು ಮನೆ ಊಟ ಅವಶ್ಯಕತೆ ಇರುತ್ತೆ, ಅದನ್ನ ನಿಯಮಾನುಸಾರಗಳ ಅಡಿಯಲ್ಲಿ ಪಡ್ಕೋಬೇಕು ಅಂತ ಸಹ ಆದೇಶವನ್ನ ಇವತ್ತು ಮಾಡಿರುವಂತದ್ದು. ಜೊತೆಗೇನಂದ್ರೆ ಯಾವುದೇ ಒಬ್ಬ ಕೈದಿ ಮನೆ ಊಟ ಪಡ್ಕೋಬೇಕಾದ್ರೆ ಅದು ವೈದ್ಯಕೀಯ ಅಂದ್ರೆ ವೈದ್ಯರು ಸೂಚಿಸುವಂತಹ ಒಂದು ಫಾರ್ಮೆಟ್ ನಲ್ಲೇ ಅದನ್ನ ಪಡ್ಕೋಬೇಕು. ಸುಮ್ಮನೆ ಯಾರು ಸಹ ಆತರ ಪಡ್ಕೊಳಕ್ಕಾಗಲ್ಲ. ಮತ್ತೆ ಆ ರೀತಿ ಪಡ್ಕೊಂಡ್ರು ಸಹ ಪ್ರತಿಯೊಬ್ಬ ಕೈದಿನೂ ಸಹ ಮನೆ ಊಟ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳಿರುವಂತದ್ದು. ಮತ್ತೆ ವೈದ್ಯರ ಸಲಹೆ ಇದ್ದರೆ ಮಾತ್ರ ಮನೆ ಊಟಕ್ಕೆ ಅವಕಾಶ ಕೊಡ್ಬೇಕು. ಅದನ್ನ ಕೈದಿ ಕೇಳಿದ ಕೂಡಲೇ ಮನೆ ಊಟ ಕೊಡಕ್ಕೆ ಅಂದ್ರೆ ಕೊಡಕ್ಕೆ ಅವಕಾಶ ಇರಲ್ಲ ಅಂತ ಸಹ ಒಂದು ಹೈಕೋರ್ಟ್ ಅಭಿಪ್ರಾಯ ಪಟ್ಟಿರುವಂತದ್ದು. ಹಾಲಿ ವಿಚಾರಣಾ ದಿನದ ನ್ಯಾಯಾಲಯ ಆದೇಶದಲ್ಲಿ ಅದು ಇರ್ಲಿಲ್ಲ ಅಂತ ಸಹ ಒಂದು ಹೇಳಿರುತ್ತೆ. ಅಂದ್ರೆ 57ನೇ CCH ಕೋರ್ಟ್ ಏನ್ ಆದೇಶ ಮಾಡಿತ್ತು ಅಂದ್ರೆ ವೈದ್ಯರು ಏನಾದ್ರು ಸೂಚನೆ ಕೊಟ್ರೆ ಅದನ್ನ ಮನೆ ಊಟ ಪಡ್ಕೋಬಹುದು ಅಂತ ಹೇಳ್ಬಿಟ್ಟು ಕೆಲ ಅಂತ ನ್ಯಾಯಾಲಯ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಸಹ ಸೂಚನೆಯನ್ನ ಕೊಟ್ಟಿರುವಂತ. ಅದ್ರ ಜೊತೆಗೆ ಏನಂದ್ರೆ ಜೈಲು ಊಟ ಅತ್ಯುತ್ತಮವಾಗಿದೆ. ಅದು ಪ್ರಮಾಣ ಪತ್ರಗಳನ್ನ ಅಂದ್ರೆ ಆಹಾರದ ಗುಣಮಟ್ಟವನ್ನ ಪದೇ ಪದೇ ಜೈಲು ಅಧಿಕಾರಿಗಳು ಪ್ರದರ್ಶನ ಮಾಡಬೇಕು, ಮತ್ತೆ ಪರಿಶೀಲನೆ ಮಾಡ್ಬಿಟ್ಟು ಸರ್ಟಿಫೈಡ್ ಮಾಡಬೇಕು. ಯಾವುದೇ ಒಂದು ತನಿಖಾ ಸಂಸ್ಥೆ ಇರ್ಬೋದು, ಮತ್ತೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಯಾವ್ದು ಬರುತ್ತೆ, ಸೊ ಅವು ಎಲ್ಲವೂ ಸಹ ಈ ಒಂದು ಆಹಾರಗಳನ್ನ ಪರಿಶೀಲನೆ ಮಾಡಬೇಕು. ಯಾವ ಮಟ್ಟದ ಗುಣಮಟ್ಟದ ಆಹಾರವನ್ನ ಕೈದಿಗಳಿಗೆ ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಸರ್ಟಿಫೈಡ್ ಮಾಡಬೇಕು ಅಂತಲೂ ಸಹ ಒಂದು ಹೈಕೋರ್ಟ್ ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇದರ ಜೊತೆಗೆ ರಾಜ್ಯ ಸರ್ಕಾರ ಸಲ್ಲಿಸಿದಂತ ಅರ್ಜಿಯನ್ನ ಏನು ಕೆಲವೊಂದಷ್ಟು ಅಭಿಪ್ರಾಯ ಪಟ್ಟಿರುವಂತದ್ದು. ಅಂದ್ರೆ ಒಬ್ಬರಿಗೆ ಮನೆ ಊಟ ಅವಕಾಶಕ್ಕೆ ನೀಡಿದರೆ ಉಳಿದವರು ಸಹ ಕೇಳುತ್ತಾರೆ. ಕೈದಿ ಒಬ್ಬರಿಗೆ ದಿನಕ್ಕೆ ಸುಮಾರು 125 ರೂಪಾಯಿವರೆಗೂ ಸಹ ಖರ್ಚಾಗುತ್ತೆ. ಅಂದ್ರೆ ಜೈಲಿನಲ್ಲಿ ತಯಾರಾಗುವಂತಹ ಊಟ ಒಬ್ಬರಿಗೆ 125 ರೂಪಾಯಿ ಆಗುತ್ತೆ. ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ಅದನ್ನ ಕೋರ್ಟ್ ಸಹ ಒಂದು ಏನೋ ಯಾರ್ಯಾರು ಕೈದಿಗಳು ಯಾರಿರ್ತಾರೆ, ಸೊ ಅವರ ಒಂದು ಅಹವಾಲುಗಳು ಏನಿರುತ್ತೆ, ಅವರ ಒಂದು ಗ್ರೇವಿಯನ್ಸ್ ಏನಿರುತ್ತೆ, ಅದನ್ನೆಲ್ಲವೂ ಸಹ ಕೋರ್ಟ್ ಜೈಲು ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು. ಯಾಕಂದ್ರೆ
ಕೈದಿ 125 ರೂಪಾಯಿ ಕೊಡುವಂತ ಪೌಷ್ಟಿಕ ಆಹಾರ ಏನಿರುತ್ತೆ ಅದರಲ್ಲಿ ಎಲ್ಲಾ ರೀತಿಯ ಒಂದು ಆಹಾರ ಪೌಷ್ಟಿಕಾಂಶ ಇರಬೇಕು ಅಂತ ಸಹ ಹೈಕೋರ್ಟ್ ಸೂಚನೆ ಕೊಟ್ಟಿರೋದು. ಮತ್ತೆ ಡಯಟಿಷಿಯನ್ ಆಗಿಂದಾಗ್ಲೇ ಪರಿಶೀಲನೆ ಮಾಡಬೇಕು ಗುಣಮಟ್ಟದ ಆಹಾರ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಅಲ್ಲಿನ ವೈದ್ಯಾಧಿಕಾರಿಗಳು ಮತ್ತೆ ಡಯಟಿಷಿಯನ್ಸ್ ಯಾರಿರ್ತಾರೆ ಅವರು ಅದನ್ನ ಪರಿಶೀಲನೆ ಮಾಡಿ ಜೈಲು ಕೈದಿಗಳು ಯಾರಿರ್ತಾರೆ, ಜೈಲು ವಿಚಾರಣೆ ದಿನ ಕೈದಿಗಳು ಯಾರಿರ್ತಾರೆ ಸೊ ಅವ್ರಿಗೆ ಕೊಡಬೇಕು. ವ್ಯಕ್ತಿಗಿರುವ ಮಾನಹಾನಿಯ ಘನತೆ ಜೈಲಿನ ಬಾಗಿಲಿನಲ್ಲೇ ಅದು ಕೊನೆ ಆಗಬಾರದು. ಅಂದ್ರೆ ಒಬ್ಬ ವ್ಯಕ್ತಿ ಯಾರಿರ್ತಾರೆ ಅವನಾಗೆ ಒಂದು ಘನತೆ ಇರುತ್ತೆ, ಒಳ್ಳೆ ಊಟ ಮಾಡಬೇಕು, ಒಳ್ಳೆಯ ಬಟ್ಟೆ ಧರಿಸಬೇಕು, ಅದನ್ನ ಒಂದು ಜೈಲಿನ ಬಾಗಿಲಲ್ಲಿ ನೀವು ಕೊನೆಗಾಣಿಸಬಾರ್ದು. ಅದನ್ನ ಪರಿಶೀಲನೆ ಮಾಡಬೇಕು ಕಾನೂನಿನ ಅಡಿಯಲ್ಲಿ. ಅಂದ್ರೆ ಜೈಲು ಮಾಡಿ ಕೊಡಬಹುದಾ ಅಥವಾ ಕೊಡಬಾರ್ದು ಅನ್ನೋದನ್ನ ತೀರ್ಮಾನ ಮಾಡಬೇಕು ಅಂತ ಸಹ ಹೈಕೋರ್ಟ್ ಇವತ್ತು ಅಭಿಪ್ರಾಯ ಪಟ್ಟಿರುವಂತದ್ದು. ವನಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.